ಬದರಿ ಕೇದಾರದಲ್ಲಿ ಮಹಾಪ್ರವಾಹ ಬಂದಿತ್ತು. ಒಬ್ಬ ಕ್ಯಾಮರಾಮನ್ ಕರ್ಕೊಂಡು ಹೋದೆ ನಾನು. ಇಲ್ಲಿಂದ ದಿಲ್ಲಿಗೆ ಹೋದೆ, ದಿಲ್ಲಿಯಿಂದ ಡೆಹರಾಡೂನ್ಗೆ ಹೋದೆ. ಡೆಹರಾಡೂನಿಂದ ಮುಂದೆ ಹೆಂಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಎಲ್ಲ ಫ್ಲಾಶ್ ಫ್ಲಡ್ ಬಂದು ಕೊಚ್ಕೊಂಡು ಹೋಗ್ತಿತ್ತು. ಏನೇನೋ ಮಾಡೋ ಹೆಲಿಕಾಪ್ಟರ್ ಅರೇಂಜ್ ಆಯ್ತು. ಅಲ್ಲಿ ಹೋದ್ರೆ ಕರುಣಾಜನಕ ಕಥೆಗಳ ಬದುಕುಳಿದವರು ಏನೇನೋ ಕಳ್ಕೊಂಡ್ಬಿಟ್ಟಿದ್ರು, ಕುಟುಂಬಸ್ಥರನ್ನು ಕಳ್ಕೊಂಡಿದ್ರು. ನಮ್ಮ ಕಣ್ಣಲ್ಲೇ ಬಚ್ಕೊಂಡು ಹೋದ್ರು ಅಂತ ಹೇಳ್ತಿದ್ರು. ಗಾಯ, ನರಳಾಟಗಳು. ಅವರ ಮುಂದೆ ಒಂದಾಗಿ 4-5 ದಿವಸ ಇದ್ದೆ. ಅದಾದ್ಮೇಲೆ ವಾಪಸ್ ಅಲ್ಲಿಂದ ಹೊರಡ್ಬೇಕಲ್ಲ ಮುಂದಿನ ಜಾಗಕ್ಕೆ. ಭಾರತೀಯ ಸೈನ್ಯದವರು ಅನೌನ್ಸ್ ಮಾಡಿದ್ರು, ಕೈಕಾಲು ಗಟ್ಟಿ ಇದ್ದವ್ರು ನಡ್ಕೊಂಡು ಹೋಗಿ, ಮೊದಲನೇ ಪ್ರಯಾರಿಟಿ ಹೆಣ್ಮಕ್ಳಿಗೆ, ವೃದ್ಧರಿಗೆ ಕೊಡಿ ಹೆಲಿಕಾಪ್ಟರ್ ಹೋಗೋದಕ್ಕೆ. ನಾನು ನಡೆಯೋದಕ್ಕೆ ಶುರು ಮಾಡಿದೆ. ಜೀವನದಲ್ಲಿ ಅನುಭವಗಳು ಹೆಂಗಿರ್ತವೆ ಅಂದ್ರೆ, ನನ್ನ ಜೊತೆಗೆ ಸೈನ್ಯದವರು ಒಬ್ಬ ಸೈನಿಕನನ್ನು ಕಳಿಸಿದ್ರು. ಪತ್ರಕರ್ತರು ಅಲ್ಲಿ ತನಕ ನೀನು ಕರ್ಕೊಂಡು ಹೋಗ್ಬಿಡ್ಬೇಕು ಅಂದ್ರೆ, ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ ತನಕ ಒಬ್ಬ ಸೈನಿಕ, ಅಲ್ಲಿಂದ ಮುಂದೆ ಇನ್ನೊಬ್ಬ ಸೈನಿಕ. ಒಂದು ಕಡೆ ಬಂದಾಗ ಒಂದು ವಿಶಾಲವಾದ ಬಯಲಿತ್ತು. ಬಯಲಿನ ತುಂಬಾ ಬಂಡೆಗಳು. ಒಬ್ಬ ಸೈನಿಕ, ನನ್ನ ಜೊತೆ ಬರ್ತಾ ಇದ್ದ ಸೈನಿಕ ಹೇಳ್ದ, ಸಾಬ್ ಯಹಾ ಪೇ ಗಾಂವ್ ಥಾ ಅಂತ. ಇಲ್ಲೊಂದು ಹಳ್ಳಿ ಇತ್ತು ಫ್ಲಾಶ್ ಫ್ಲಡ್ ಬರೋದಕ್ಕಿಂತ ಮುಂಚೆ. ಯಹಾ ಪೇ ಗಾಂವ್ ಥಾ. ನನಗೆ ಏನ್ ಹೇಳೋಕ್ಕೂ ಗೊತ್ತಾಗ್ಲಿಲ್ಲ. ಹಳ್ಳಿ ಮೊನ್ನೆ ತಾನೇ ಇತ್ತು, ಒಂದು ರಾತ್ರಿ ಈಗಿಲ್ಲ ಅಂತ. ಹೋಗ್ತಾ ಹೋಗ್ತಾ ಅಲ್ಲಿ ರಸ್ತೆಗಳು ಕೊಚ್ಕೊಂಡು ಹೋಗಿವೆ, ಸೇತುವೆಗಳಿಲ್ಲ, ಹೆಂಗೆಂಗೋ ನಡ್ಕೊಂಡು. ಸೈನ್ಯದವರು ಕಾಲ್ ದಾರಿ ಮಾಡಿದ್ರು, ಈ ದಾರಿ ನೋಡಿದ್ರೆ ನೀವು ಜೋಶಿ ಮಠಕ್ಕೆ ತಲುಪಬಹುದು ಅಂತ. ಹೋಗುವಾಗ 11 ನಿಮಿಷಕ್ಕೆ ಹೋಗಿದ್ದೆ ನಾನು ಜೋಶಿ ಮಠದಿಂದ ಬದ್ರಿನಾಥಕ್ಕೆ. ವಾಪಸ್ 14 ತಾಸು ಆಯ್ತು ನನಗೆ. ನಡ್ಕೊಂಡು ಬರುವಾಗ 14 ತಾಸು ಆಯ್ತು. ಮಧ್ಯದಲ್ಲಿ ಆದಂತಹ ಒಂದು ಅನುಭವ ಇದೆಯಲ್ಲ. ಯಾರೋ ಕೆಲವು ನಡ್ಕೊಂಡು ಬರ್ತಿದ್ದಾರೆ ಜೊತೆಗೆ, ನಾನು ಹೋಗ್ತಾ ಇದ್ದೀನಿ. ನಾನು ಪತ್ರಕರ್ತ ಅನ್ನೋದು ಮರ್ತೋಗ್ಬಿಡ್ತು. ಆರಂಭದಲ್ಲಿ ಈ ಎಲ್ಲ ಶೂಟಿಂಗ್ ಮಾಡ್ಕೊಳ್ಳೋಣ, ಅದು ಮಾಡ್ಕೊಳ್ಳೋಣ, ಅದೆಲ್ಲ ಮರ್ತೋಯ್ತು. ಸುಸ್ತಾಗಿ ಕುತ್ಕೊಂಡಿದ್ದೀನಿ. ಕಾಡಿತ್ತು, ಯಾವುದೋ ಒಂದು ಬಂಡೆ ಮೇಲೆ ಕುತ್ಕೊಂಡೆ. ಸಾಧು ಬಂದೆ ಇಲ್ಲಿ ನಾನು. ಪತ್ರಕರ್ತರಲ್ವಾ ಅಂತ ಬರಾಗಂತೆ. ಅಲ್ಲಿ ಮುಂದೆ ಒಂದು ಸೇತುವೆ ಕೊಚ್ಕೊಂಡು ಹೋಗಿತ್ತು. ಅವ್ರು ಹೇಳಿದ್ರು, ಅಪನೆ ಸರ್ಕಾರ ಸೇ ಕಹೋ ಯಹಾ ಪೇ ಪುಲ್ ಬನಾ ದೇ, ಲೋಗೋ ಕಾ ಭಲಾ ಹೋಗಾ. ಸರ್ಕಾರಕ್ಕೆ ಹೇಳು ಇಲ್ಲೊಂದು ಸೇತುವೆ ಆಗ್ಬೇಕು, ಜನರಿಗೆ ಒಳ್ಳೇದಾಗುತ್ತೆ ಅಂತ. ನಾನು ಹೇಳಿದ್ರೆ, मैं सरकार को बोल दूंगा, तू अपना खुदा से बोलो, आप अपना खुदा से बोलिए, ऐसे बाढ़ दोबारा न लाए ಅಂತ. ಇಂಥ ಪ್ರವಾಹ ಇನ್ನೂ ಮಾಡಬೇಡ ಅಂತ ನಿಮ್ಗೆ ದೇವ್ರಿಗೆ ಹೇಳಿ, ನಾನು ನನ್ನ ಸರ್ಕಾರಕ್ಕೆ ನಾನು ಹೇಳ್ಕೊತೀನಿ ಅಂತ. ಆ ಮನುಷ್ಯ ಒಂದು ನಗು ನಕ್ಕರು. ಈ ದೈವಿ ಕಳೆ ಅಂತ ನಾವು ಓದ್ತೀವಿ, ಕಣ್ಣಾರೆ ನಾನು ಉಳಿದ ಮನುಷ್ಯನಾಗ, ಬೇಟಾ ಘಾಸ್ ಕೈ ತಿನ್ಕಾ ಭಿ ಹಿಲ್ತಾ ಹೈ ತೋ ವಜಾ ಹೋತಾ ಹೈ ಅಂದ್ರೆ, ಹುಲ್ಲಿನ ಗರಿ ಅಲ್ಲಾಡುತ್ತೆ ಅಂದ್ರೂ ಕಾರಣ ಇರುತ್ತೆ ಅಂತೇಳಿ ತಮ್ಮ ಜೋಳಿಗೆಯನ್ನು ಮಾವಿನ ಹಣ್ಣು ತಂದುಕೊಟ್ಟು ತಮ್ಮ ಪಾಡಿ ತಾವು ಕಾಲದಲ್ಲಿ ಮುಂದೆ ಹೋದ್ರು. ಹಸು ಅನಿಸ್ತಿತ್ತು ಅಂತಂದು ಬಹಳ ರುಚಿಯಾದ ಮಾವಿನ ಸಡನ್ಲಿ ಫ್ಲಾಶ್ ಆಯ್ತು. ಮಾವಿನ ಗಿಡಗಳೇ ಇಲ್ಲ ಅಂತ. ಅದೇ ಕಾಲದಲ್ಲಿ ಮುಂದೆ ಬಂದ್ರೆ ಸಾಧು ಇರಲಿಲ್ಲ. ಕೆಳಗೆ ಇಳಿದು ಬಂದ್ರೆ ಒಂದು ಹಳ್ಳಿ ಪಕ್ಕದಲ್ಲಿ ಒಂದು ಚಾದ ಅಂಗಡಿ ತರ ಇತ್ತು, ಟೀ ಅಂಗಡಿ ತರ. ಕೇಳಿದೆ, ಇವರು ಸಾಧು ಸಿಕ್ಕಿದ್ರು ನನಗೆ. ಅವ್ರಿಗೆ ಹೆಂಗಿದ್ರ, ಕಟ್ಟು ಗಡ್ಡ ಮಧ್ಯದಲ್ಲಿ ಬೆಳಿಬೇಕು, ಇಲ್ಲಿ ಮುಖದ ಮೇಲೆ ಕಳೆ ಇರುತ್ತೆ, ಹಣೆ ಮೇಲೆ ಹಿಂಗಿರುತ್ತೆ. ಇವ್ರು ಹೌದೌದು, ನಾವು ಉಂಟಲ್ಲ ಮುಖದ ತೇಜಸ್ವಿ, ಬಹುತ್ ದಿನ ಸೆ ಬಹುತ್ ಸಾಲು ಸೆ ಬಹಳ ವರ್ಷಗಳಿಂದ ಜನರಿಗೆ ಸಿಗ್ತಿದ್ದಾರೆ ಅಂದ್ರು. ಎಷ್ಟು ವರ್ಷದಿಂದ ಅಂದೆ, 400 ವರ್ಷದಿಂದ ಅಂತ. ಅವಾಗ ಸಿಗ್ತಿರ್ತಾರಂತೆ ಜನರು. ಅವ್ರು ಹೇಳಿದ್ರಲ್ಲ ಅವತ್ತು, ಘಾಸ್ ಕೈ ತಿನ್ಕಾ ಭಿ ಹಿಲ್ತಾ ಹೈ ತೋ ವಜಾ ಹೋತಾ ಹೈ, ಅದು ನನ್ನ ತಲೆಯಲ್ಲಿ ಹೆಂಗೆ ಕುಳಿತುಕೊಂಡಿತ್ತು ಅಂದ್ರೆ, ನಾನು ಮುಂಚೆ ಬರೀ ದೂಷಣೆ ಇರ್ತೀನಿ ನನಗೆ. ದೇವರಿದಾನ, ದೇವರಿಗೆ ಯಾಕೆ ಇಷ್ಟು ಕಷ್ಟ ಕಾಣ್ಕೊಂಡಿವೆ ಇರ್ತವೆ, ಹಿಂಗೆ ಯಾಕಿರ್ತವೆ, ಸಣ್ಣ ಪುಟ್ಟ ಯಾಕ್ರಿ ಅಷ್ಟೊಂದು ರೋಗಗಳು ಬರಬೇಕು, ಯಾಕೆ ಒದ್ದಾಡ್ತಾರೆ, ಆ ಪ್ರಶ್ನೆಗಳು ಇದ್ದಾಗೆಲ್ಲ ನನಗೆ ಮುಖದ ತೇಜಸ್ಸು ಹೇಳಿದ್ದೆ ಅಂತ. घास का एक दिन का भी हिलता है तो वजह होता है.